ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಬನ್ನಿ ಮಸ್ಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಮೊದಲಿಗೆ ತೊಗರಿ ಬೇಳೆ ಸ್ವಲ್ಪ ನೆನೆಯೋದಕ್ಕೆ ಹಾಕಿದ್ದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ಅದಾಗಿದ್ದ ನಂತರ ಕುಕ್ಕರಲ್ಲಿ ತೊಳೆದಿರುವಂತಹ ತೊಗರಿ ಬೇಳೆನ ನಾನು ಹಾಕೊತಿದ್ದೀನಿ. ಹಾಗೆ ಇದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸೊ ನಾನು ಮೊದಲಿಗೆ ಹಾಕ್ತಿರೋದು ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆ 2 ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಆನಿಯನ್ ಕೂಡ ಅಷ್ಟೇ, ಒಂದು 3 to 4 ನೀವು ಯೂಸ್ ಮಾಡ್ಕೋಬೋದು. ಅದಾಗಿದ ನಂತರ ಟೊಮ್ಯಾಟೊ 4 to 5 ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಟೊಮ್ಯಾಟೊ ಜಾಸ್ತಿನೇ ಯೂಸ್ ಮಾಡಿದ್ದೀನಿ, ಏನಕ್ಕಂದರೆ ಸಾರಿಗೆ ಇದು ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಬೇಕಂದರೆ 7 to 8 ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಸಣ್ಣದಾಗಿ ಈ ಥರ ಅಷ್ಟು ದಪ್ಪನೂ ಕಟ್ ಮಾಡಿದೆ, ಈ ಹದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ. ಅದಾಗಿದ ನಂತರ ಮೆಣಸಿನ್ಕಾಯಿ ನೀವು ನೋಡ್ತಿರ್ಬೋದು. ಎಲ್ಲ ನಾನು ಸಪ್ರೇಟಾಗಿ ಏನಕ್ಕೆ ಮಾಡಿದ್ದೀನಿ ಅಂದರೆ ನಿಮಗೆ ವಿಜುವಲ್ ಆಗಿ ಗೊತ್ತಾಗಲಿ ಏನೇನು ಹಾಕಿದ್ದೀನಿ ಅಂತ. ಅದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊತಿದ್ದೀನಿ, ನೀವು ಇಲ್ಲಿ ನೋಡ್ತಿರ್ಬೋದು. ಮತ್ತು ಸ್ವಲ್ಪ ಜೀರಿಗೆ, ಏನಕ್ಕಂದರೆ ರುಚಿ ಅಂತೂ ಸಖತ್ತಾಗಿ ಬರುತ್ತೆ. ಇದೆಲ್ಲ ಹಾಕಿದ ನಂತರ ಸ್ವಲ್ಪ ದಪ್ಪ ಉಪ್ಪು ಹಾಕ್ಕೊತಿದ್ದೀನಿ. ಹಾಗೂ ಧನಿಯಾ ಪೌಡರ್ 1 ಚಮಚ ಹಾಕ್ಕೊತಿದ್ದೀನಿ ನಾನು. ಹಾಗೆ ಸ್ವಲ್ಪ ಬದನೆಕಾಯಿ ಕೂಡ ಈ ಹದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಅಷ್ಟೇ ನೀವು ಈ ಹದಕ್ಕೆ ಕಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಸ್ಮ್ಯಾಶ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಅದ್ರ ಮೇಲೇ ತುರಿದಿರುವಂತಹ ಕೊಬ್ಬರಿ ತುರಿ ಹಾಕ್ಕೊತಿದ್ದೀನಿ. ಇದೆಲ್ಲ ಹಾಕಿದ ನಂತರ ನೀವು ಬೇಯಿಸೋಕೆ ಇಟ್ಕೋಬೋದು. ನಾನು ಸ್ವಲ್ಪ ನೀರು ಕೂಡ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದೆ. ಅದಾಗಿದ ನಂತರ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಹೀಗಾಗಿರುತ್ತೆ. ಸೊ ಈಗ ಇದನ್ನು ನೀವು ಇಲ್ಲಿ ನೋಡ್ತಿದ್ರೆ ಈ ಥರ ರಸ ಎಲ್ಲ ಬಂದಿರುತ್ತಲ್ವ. ಸೊ ಈ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿರುತ್ತೆ. ನಾನು ಇವಾಗ ಇದನ್ನು ಸ್ವಲ್ಪ ತೆಗೆದಿಟ್ಕೊತಿದ್ದೀನಿ, ಏನಕ್ಕಂದರೆ ನಾನು ಬೇರೆ ಇಂಗ್ರೀಡಿಯೆಂಟು ಮಾಡ್ತಿದ್ದೆ, ಅದಕ್ಕೆ ಬೇಕು ಅಂತ. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಬೇಕು ಅಂತ ಪೂರ್ತಿನೂ ಸ್ಮ್ಯಾಶ್ ಮಾಡಿಬಿಡ್ಬೇಡಿ, ಮೀಡಿಯಮ್ ಅದಕ್ಕೆ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಒಂದು ಕಡೆ ನಾನು ಸ್ವಲ್ಪ ಸಾಸಿವೆ, ಎಣ್ಣೆ ಹಾಗೂ ಆನಿಯನ್ಸ್ ಮತ್ತು ಕರಿಬೇವು ಹಾಕಿ ಇವಾಗ ಏನು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದ್ರ ಜೊತೆ ಮುದ್ದೆ ಪಲ್ಯ ತಿಂದರೆ ಎಷ್ಟು ಸಖತ್ತಾಗಿರುತ್ತಲ್ವ. ಸೊ ಆಲ್ರೆಡಿ ನಮ್ಮ ಅಮ್ಮ ಮುದ್ದೆ ಮಾಡಿಟ್ಟಿದ್ರು, ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಮುದ್ದೆ ಜೊತೆ ಈ ಸಾರು. ಹಾಗೆಯೇ ನೆನ್ನೆಯ ವಿಡಿಯೋನಲ್ಲಿ ನಾನು ಅಂದರೆ ಇದ್ರ ಮುಂಚೆ ಮಾಡಿರೋ ವಿಡಿಯೋಲ್ಲಿ ನಾನು ನಿಮಗೆ ಈ ಪಲ್ಯ ಹೇಗೆ ಮಾಡೋದು ಅಂತ ಪೋಸ್ಟ್ ಮಾಡಿದ್ದೀನಿ, ಹೀರೆಕಾಯಿ ಪಲ್ಯ. ನೀವು ನೋಡ್ಕೋಬೋದು. ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಧನ್ಯವಾದಗಳು.